ಸರ್ ಯಾವರು? ಸರ್ ನಮ್ಮ ಮಂಡ್ಯ ಪಕ್ಕ ಕಿರ್ಗಾವಲು ಮಳವಳ್ಳಿ ಮಧ್ಯ ಮಾಗನಹಳ್ಳಿ ಗ್ರಾಮ ಮಳವಳ್ಳಿ ತಾಲೂಕು ಕಿರ್ಗಾವಲು ಹೋಬಳಿ. ಸರ್ ಯಾವ ತಳಿ ಸರ್ ಇದು? ಇದು ಬಂಡೂರು ತಳಿ. ಓಕೆ, ಬಂಡೂರು ತಳಿಲಿ ಏನು ಫೇಮಸ್ಸು? ಫೇಮಸ್ ಇದರಲ್ಲಿ ಕೊನ್ನಾರೆ ಕುರಿ, ಒಟ್ನ ಕುರಿ, ಸೀರಿ ಕುರಿ, ನೋಡಿದು ಕಪ್ನಿ ಕುರಿ ಇದು. ಓಕೆ, ಈ ಬಂಡೂರು ಕುರಿಲಿ ಎಷ್ಟು ಜಾತಿ ತಳಿ ಇದೆ? 7 ಜಾತಿ ಇದೆ. ಇದು ಯಾವ ಜಾತಿ? ಇದು ಕಪ್ನಿ ಕುರಿ. ಕಪ್ನಿ ಕುರಿ. ಇದು ಏನು ರೇಟಿಗೆ ಬೆಲೆ ಬೀಳುತ್ತೆ ಸರ್ ಇವಾಗ? ಇದು 8,000ದಿಂದ 9,000 ರೂಪಾಯಿ, 10,000 ರೂಪಾಯಿ ಬೆಲೆ ಬೀಳುತ್ತೆ. 15,000, 20,000 ಮರಿ ಇದ್ದಂಗೆ. ಓಕೆ ಓಕೆ ಓಕೆ. ಇವಾಗ ಎಷ್ಟೋ ಜನ ಬಂಡೂರು ಕುರಿ ಅಂತ ಮೋಸ ಹೋಗ್ತಾ ಇದ್ದಾರೆ ಜನಗಳು. ಮೋಸ ಹೋಗ್ತಾರೆ ಅಂತಂದರೆ ಒಂದೇ ಹೇಳೋದು, ಇದೇ ಮರಿ ಇದು ಅವ್ರಿಗೆ ಗೊತ್ತಿರಲ್ಲ. ನಾಟಿ ಕೊಟ್ಟರೆ ಅದೇ ಬಂಡೂರು ಅಂತ ಅಂದ್ಬಿಟ್ಟು ದುಡ್ಡು ಮಾಡ್ಕೊ ಹೋಗ್ತಾರೆ. ಅದು ನಾಟಿ ಇದು. ಓಕೆ, ಇದು ನಾಟಿ ನೋಡಿಲಿ ಆ ಥರ ಸಿಗುತ್ತೆ. ಈ ಥರ ನೋಡಿದ್ರೆ ಬಂಡೂರು ಇದು, ಅದು ನಾಟಿ. ಓಕೆ, ಅದೇ ಬಂಡೂರು ಅಂತ ಮಾರ್ತಾರೆ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ನೀವು? ನಾವು ನಮಗೆ ಇವಾಗ 45 ವರ್ಷ. ನಮ್ಮ ವಯಸ್ಸು 8 ವರ್ಷದಿಂದ. ಓಕೆ, ಎಷ್ಟು ಇದೆ ನಿಮ್ಮ ಹತ್ರ ಬಂಡೂರು ಕುರಿ? ನಮ್ಮ ಹತ್ರ ನಾವು ಇದೇ ವ್ಯಾಪಾರ ಮಾಡೋದು. ಓಕೆ, ನಾವು ಮರಿ ಎಷ್ಟು ಬೇಕಾದ್ರೂ ಹೊರಗಡೆ ಫಾರಮ್ಗೆ ಎಲ್ಲ ಕೊಡ್ತೀವಿ. ಓಕೆ, ಇವಾಗ ಇದು ಮರಿ ಎಲ್ಲ ನಿಮ್ಮ ಫಾರ್ಮಲ್ಲೇ ಹುಟ್ಬಿಟ್ಟು ಅಲ್ಲೇ ಬೆಳೆಯುತ್ತೆ? ಅಲ್ಲ, ಇಲ್ಲ ಸರ್, ನಾವು ತಂದು ಸೇಲ್ ನಮ್ಮ ಅಕ್ಕಪಕ್ಕ ಹಳ್ಳಿಗಳಲ್ಲಿ 1-2 ಕುರಿ ಸಾಕಿರೋರ ಹತ್ರ ತರೋದು. ಓಕೆ ಓಕೆ, ಎಲ್ಲ ಕಡೆ ಕಲೆಕ್ಟ್ ಮಾಡ್ಕೊಬಂದು ಎಲ್ಲ ಕಲೆಕ್ಟ್ ಮಾಡಿ ಹೊರಗಡೆ ಸೇಲ್ ಮಾಡ್ತೀವಿ. ಓಕೆ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಈ ಜಾತ್ರೆಗೆ? ಈ ಜಾತ್ರೆ ಇದೇ ಫಸ್ಟ್ ವರ್ಷ. ನಾವು ಅಲ್ಲಿ ಮಂಡ್ಯ ಸೈಡವರು. ಆಲ್ರೆಡಿ ಇವಾಗ ಎಷ್ಟು ಸೇಲ್ ಆಯಿತು? ಇವಾಗ ಅಲ್ಲೇ ಒಂದು 25 ಸೇಲ್ ಆಗಿದೆ. ಓಕೆ, ಏನು ರೇಟಿಗೆ ಸೇಲ್ ಮಾಡ್ತೀವಿ? 8,000, 7,500, 9,000, 6,500, 10,000. ಓಕೆ, ಮರಿ ಆ ಥರ ಇರುತ್ತೆ, ಆ ಥರ. ಇವಾಗ ಕೈಯಲ್ಲಿ ಹಿಡಿದಿರೋ ಮರಿ ಏನು ರೇಟ್? ಈ ಕೈಲಿ ಹಿಡಿದ್ರ ಮರಿ 8,500. 8,500. ಎಷ್ಟು ತಿಂಗಳು ಮರಿ ಇದು? ಇದು ಕೇವಲ 2 ತಿಂಗಳು. 2 ತಿಂಗಳು ಮರಿ. ಎಷ್ಟು ಕೆಜಿ ಬರ್ಬೋದು ಅಂದಾಜು ಇದು? ಇದು ಕರೆಕ್ಟಾಗಿ 7 kg ಬರ್ತದೆ. ಓಕೆ, ಇವಾಗ ನಾರ್ಮಲ್ ಕುರಿಗೂ ಈ ಬಂಡೂರು ಕುರಿಗೂ ಏನು ವ್ಯತ್ಯಾಸ? ಇದು ನಾರ್ಮಲ್ ಕುರಿ ಅಂತಂದ್ರೆ ಇದು ಬಂಡೂರು ಕುರಿ ಒಂದು 7ರಿಂದ 10 ತಿಂಗಳು ಮೇಯಿಸಿದ್ರೆ ಸಾಕು. ಇದು ಟಗರು ಕುರಿ ಬರ್ತದೆ. ಓಕೆ, ಒಂದು 13 ತಿಂಗಳಿಗೆ 2 ಮರಿ ಹಾಕುತ್ತೆ. ಕರೆಕ್ಟ್ ಮೇಂಟೈನ್ ಮಾಡಿದ್ರೆ 15 ತಿಂಗಳಲ್ಲಿ 2 ಮರಿ ಹಾಕಿರುತ್ತೆ. ನಾಟಿ ಕುರಿ 1 ವರ್ಷ ಬೇಕು. ಓಕೆ, ಮರಿ ಹಾಕೋಕೆ. ಇದು ಮಾಂಸಕ್ಕೆ ಮಟನ್ ಇದು 1 ವರ್ಷ ಮೇಯಿಸಿದ್ರೆ 40ರಿಂದ 50 kg, 30 kg ಮೇಲೆ ಡೆವಲಪ್ ಬರುತ್ತೆ. ಓಕೆ, ಇದು ಎಷ್ಟು ಹೈಟ್ ಬೆಳೆಯುತ್ತೆ? ಹೈಟ್ ಜಾಸ್ತಿ ಬರೋಲ್ಲ, ಮುಕ್ಕಾಲಡಿ. ಓಕೆ, ಅಗಲ ಜಾಸ್ತಿ ಬರುತ್ತೆ. ಅಗಲ ಜಾಸ್ತಿ ಬರುತ್ತೆ. ಓಕೆ, ಇದಕ್ಕೆ ಏನೇನು ಫುಡ್ ಕೊಡ್ತೀರಾ? ಅಣ್ಣ, ನಾವು ಉಳ್ಳಿ, ಕಡಲೆ ಒಟ್ಟು, ಮಾಮೂಲಿ ಚಕ್ಕೆ ಬೂಸ, ಮಾಮೂಲಿ ಮೇವು ದನಿಗೆ ಏನು ಕೊಡ್ತೀವಿ ಅದು. ಓಕೆ, ಟಗರೆಲ್ಲ ಇದೆಯಾ ಇಲ್ಲಿ? ಟಗರು ಇದೆ, ಗಂಡು ಇದೆ, ಹೆಣ್ಣು ಇದೆ. ಓಕೆ, ಇವಾಗ ಯಾರು ಬಂದರೆ ಏನು ಫೈನಲ್ ಪ್ರೈಸ್ಗೆ? ಫೈನಲ್ ಪ್ರೈಸ್ ಇದು 9,000 ಹೇಳ್ತೀನಿ, 7,500 ಬಂದರೆ ಕೊಡ್ತೀನಿ. 9,000 ಹೇಳ್ತೀರಾ, 7,500 ಬಂದರೆ ಇದು ಕೊಡ್ತೀರಾ? ಚಿಕ್ಕ ಸೈಜ್. ಇದು ಓಕೆ, ದೊಡ್ಡ ಸೈಜ್ 15,000, 20,000 ಗಂಟೆ ಸಿಗುತ್ತೆ ನಮ್ಮ. ಓಕೆ, ಇವಾಗ ಬೇರೆಯವ್ರು ಬಂದು ನಿಮಗೆ ಮಂಡ್ಯ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡೋ ಅಂತಂದ್ರೆ ನಂಬರ್ ಕೊಡ್ತೀವಿ, ಮನೆ ಹತ್ರನೇ ಕೊಡ್ತೀವಿ. ಮನೆ ಹತ್ರನೇ ಕೊಡ್ತೀರಿ? ಇಲ್ಲಾಂದ್ರೆ ಇಲ್ಲಿ ಏನಾದರೂ ಡೆಲಿವರಿ ಮಾಡುವಾಗ ಮಾಡ್ಬಿಟ್ಟು ಹೋಯ್ತೀವಿ, ಇಲ್ಲೇ ತಂದು ಕೊಡ್ತೀರಾ? ಓಕೆ, ಅಣ್ಣ ಡೆಲಿವರಿ ಹೆಂಗೆ ಕೊಡ್ತೀವಿ ಗೊತ್ತಾ? ಕ್ಯಾಶ್ ಹಾಕಿದ್ರೆ ಮಾತ್ರ ಡೆಲಿವರಿ ಕೊಡ್ತೀವಿ. ಓ, ನಿಮ್ಮ ಗಾಡಿ ಗ್ಯಾಸ್ ಹಾಕ್ಬೇಕು? ಕ್ಯಾಶ್ ಹಾಕಿದ್ರೆ ಮಾತ್ರ ಡೆಲಿವರಿ. ಆಮೇಲೆ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಬೇಡ ಅಂದ್ರೆ ಕೊಡಲ್ಲ. ಓಕೆ ಓಕೆ ಓಕೆ. ಕ್ಯಾಶ್ ಕೊಟ್ಟರೆ ವಾಪಸ್ ಕೊಡಲ್ಲ, ಮರಿ ಇಳಿಸ್ಕೊಬೇಕು. ಓಕೆ ಓಕೆ, ಹಾಗೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ. 8792 ಓಕೆ 74 ಓಕೆ 31 ಓಕೆ 41. ಓಕೆ, ಹಾಗೆ ಎಷ್ಟು ಜಾತಿ ಮರಿ ಇದೆ ಅಂತ ಒಂದೊಂದು ತೆಗೆದು ತೋರಿಸಿ ನಿಮ್ಮ ಹತ್ರ. ನೋಡಿದ್ದು. ಓಕೆ, ಇದು ಯಾವುದು? ಇದು ಕಪ್ನಿ ಕುರಿ ಬಂಡೂರು. ಓಕೆ ಓಕೆ, ಬೇರೆ? ಇದು ಸೀರಿ ಕುರಿ. ಓಕೆ, ಇದೇನು ರೇಟು? ಅಣ್ಣ ಇದು 7,000ದಿಂದ 7,200, 300 ಅಷ್ಟೇ. ಓಕೆ, ಬೇರೆ? ಇದು ಬನ್ನೂರು ಕ್ರಾಸ್. ಇದು ಬನ್ನೂರು ಕ್ರಾಸು. ಓಕೆ, ಇದೆ ಏನು ಪ್ರೈಸು? ಇದು 6,500 ಅಣ್ಣ. ಇದು 6,500. ಫೈನಲ್ ಏನು ಬಂದರೆ ಕೊಡ್ತೀರಾ? 6,000 ಬಂದರೆ ಕೊಡ್ತೀವಿ. 6,000. ಬೇರೆ? ಅಣ್ಣ ಇದು ನಾಟಿ ಮರಿ. ನಾಟಿ ಮರಿ 6,800 ಹೇಳ್ತಾನೆ. 6,000, 6,100 ಇನ್ನೂರು ಬಂದರೆ ಕೊಡ್ತೀವಿ. ಓಕೆ, ಇವಾಗ ಇದಕ್ಕಿಂತ ಚಿಕ್ಕದೊಂದು ಮರಿ ತೊಗೊಂಡಿದ್ದೀರಲ್ಲ ನೀವು, ಹಾಂ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು? ಅದೇ ಅಣ್ಣ, ಅದು ಬಂಡೂರು ಮಟನ್ ಒಳ್ಳೆ ಟೇಸ್ಟ್ ಇರುತ್ತೆ. ಓಕೆ, ಬ್ಲಡ್ ಜಾಸ್ತಿ, ಬೇಗ ಬೇಗ ಪ್ರೆಷರ್ ಅದಕ್ಕೆ. ಓಕೆ, ಅದರಿಂದ ಅದಕ್ಕೆ ಇದು ಜಾಸ್ತಿ ಬೇಗ ಬೆಳವಣಿಗೆ ಬರ್ತದೆ, ಫಾರಮ್ ಥರ ಅದು. ಓಕೆ, ಬೇರೆ? ಬೇರೆ ಇದ್ಯಾವ ತಳಿ ನೋಡ ಇದು? ಓಕೆ, ಏನು ಪ್ರೈಸ್ ಇದು? ಬಂಡೂರಲ್ಲಿ ಕಪ್ನಿ ಕುರಿ ಇದು. ಓಕೆ, ಪ್ರೈಸ್ ಎಷ್ಟು ಹೇಳ್ತೀರಾ? ಪ್ರೈಸ್ ಇದಕ್ಕೆ 7,500 ರೂಪಾಯಿ ಹೇಳ್ತೀನಿ. ಹೆಣ್ಣು ಲಾಸ್ಟ್ ಪ್ರೈಸ್ ಏನು ಬಂದರೆ ಕೊಡ್ತೀನಿ? 6,500 ಬಂದರೆ ಕೊಡ್ತೀನಿ. 6,500 ಬಂದರೆ ಕೊಡ್ತೀನಿ. ಓಕೆ, ನೆಕ್ಸ್ಟ್ ತಾತ ಸೈ ಅಲ್ಲೇ ಹೇಳಿ. ಹಾಂ, ಇದು ಟಗರ್ ತಕ ಸ್ಟೇಜ್ ಬಂದಿರೋದು ಕರ್ಗೆ. ಇದು ಓಕೆ, 12,000 ಪ್ರೈಸ್ ಹೇಳ್ತೀನಿ. 12,000 ಪ್ರೈಸ್ ಹೇಳ್ತೀರಾ? ಹಾಂ, ಇದರಲ್ಲಿ ಏನು ಫೇಮಸ್ಸು? ನೋಡಿ ಇದು ತಾಳು. ಹಾಂ, ನೋಡಿ ಇಲ್ಲಿ ಕಿಮ್ಮಿ ಸಣ್ಣ ಮುಂಡೆ ಬರುತ್ತೆ. ಓಕೆ,
ತಾಳೆ ತೊಟ್ಟು ಚೆನ್ನಾಗಿ ಬರುತ್ತೆ, ಅಡ್ಡಾಳ್ತಾ ಬರುತ್ತೆ ಕುರಿ ಮೀಸೂರು ಇದು. ಹಾಂ, ಇವಾಗ ಬಣ್ಣೂರೆಲ್ಲ ಹೈಯೆಸ್ಟ್ ಕುರಿ ಇದೇನಾ? ಹೈಯೆಸ್ಟ್ ಇಲ್ಲ, ಇದು ನಾರ್ಮಲ್. ನಾರ್ಮಲ್ ಏನು ಒಂದು 70% ಇದೆ ಇದು. 70%. ಏನು ಪ್ರೈಸ್ ಇದು? ಇದು 12,000 ಹೇಳ್ತಾನೆ, 10,000 ಬಂದರೆ ಕೊಡ್ತೀನಿ. 10,000 ಬಂದರೆ ಕೊಡ್ತೀರಾ? ಓಕೆ, ಬೇರೆ ಇನ್ನೊಂದು ಯಾವ ತಳಿ ಇದೆ ನಿಮ್ಮ ಹತ್ರ? ನಾಟಿ. ನಾಟಿ. ಓಕೆ, ನೋಡಿ ಇದು ದೊಡ್ಡ ಸೈಜ್ ನಾಟಿ. ದೊಡ್ಡ ಸೈಜ್ ನಾಟಿ. ಓಕೆ, ಎಷ್ಟು ಕೆ ಜಿ ಬರ್ಬೋದು ಇದು? ಇದು ಕರಾಟೆಗೆ ಒಂದು 8ರಿಂದ 9 10 kg ಬರುತ್ತೆ ಅಷ್ಟು. 8ರಿಂದ 9 10 kg ಬರುತ್ತೆ ಅಲ್ಲ? ಜಿಮ್ ಸಹಿತ ಹಾಕೋರು 14 kg ಬತ್ತಾ. ಏನು ಪ್ರೈಸ್ ಬಂದರೆ ಲಾಸ್ಟ್ ಬಿಡ್ತೀರಾ ಇದು? ಇದು ಬಂದರೆ 6,500 ಬಂದರೆ ಕೊಡ್ತೀನಿ. ಇದು 6,500 ಫೈನಲ್ ಬಂದರೆ ಕೊಡ್ತೀರಿ. ಎಷ್ಟು ಕೆ ಜಿ ಬರ್ಬೋದಂದರೆ? ಇದು ಒಂದು 10 kg ಗಂಟೆ ಇವಾಗ ಜಿಮ್ ಸಹಿತ ತೂಕ ಹಾಕೋರು ಒಂದು 13-14 kg ಬರುತ್ತೆ. ಓಕೆ, ಫೈನಲ್ ಪ್ರೈಸು? ಫೈನಲ್ ಪ್ರೈಸ್ 6ರಿಂದ 6,500. ಓಕೆ, ನಾಟಿ. ಓಕೆ, ಬಿಟ್ಟರೆ ಬೇರೆ ಯಾವುದಿದೆ? ಅಷ್ಟೇನಾ? ಅಷ್ಟೇ, ನಮ್ಮ ಹತ್ರ ಇರೋ ತಳಿ ಅಷ್ಟೇ ಈಗ. ಓಕೆ, ಅಲ್ಲೇ ಬಂದರೆ ನಿಮ್ಗೆ ಅಲ್ಲೇ ಕಾಂಟ್ಯಾಕ್ಟ್ ಮಾಡಿ ಅಲ್ಲೇ ಕೊಡ್ತೀರಲ್ವಾ? ಕೊಡ್ತೀವಿ, ಮುಂದೆ ಆರ್ಡರ್ ಕೊಟ್ಟರೆ ಕೊಡ್ತೀವಿ. ಎಷ್ಟು ಬೇಕು ಒಂದು ತಿಂಗಳು ಮುಂಚೆನೇ ಆರ್ಡರ್ ಕೊಡ್ಬೇಕು. ಒಂದು ವಾರ ಅಂದರೆ ಕೊಟ್ಟರೆ ಸಾಕು. ಇವಾಗ ಯಾರಾದ್ರೂ ಬಂದು ನಿಮ್ಗೆ ಹತ್ರ ಒಂದು 30 ಒಂದೇ ಟೈಮ್ ಬೇಕು ಸಾಕು ಅವ್ರಿಗೆ, 30 50 100 ಮರಿ ಬೇಕಾದ್ರೆ ಕೊಡ್ತೀವಿ. ಎಲ್ಲ ಇಮಿಡಿಯೇಟ್ ಅವಾಗ ರೆಡಿ ಮಾಡಿ. ಒಂದು ವಾರ 100 ಮರಿ ಬೇಕು ಅಂದರೆ ಒಂದು ವಾರ 50-100 ಬೇಕು ಅಂತ. ಓಕೆ, ನಿಮ್ಗೆ ಏನಾದ್ರು ಪೇಮೆಂಟ್ ಮಾಡ್ಬೇಕಂದ್ರೆ ಕ್ಯಾಶ್ ಪೇಮೆಂಟಾ ಆನ್ಲೈನ್? ಕ್ಯಾಶ್ ಪೇಮೆಂಟು ಆನ್ಲೈನ್ ಮಾಡಿದ್ರು ಐತೆ, ಅವ್ರು ಒಪ್ಪಿಗೆ ಆದ್ಮೇಲೆ. ಅಂದರೆ ಪ್ಲಾಟಲ್ಲೇ ಕೊಡ್ಬೇಕು, ನಮ್ಮ ಪ್ಲಾಟ್. ಓಕೆ, ಅಲ್ಲೇ ಕ್ಲಿಯರ್ ಮಾಡ್ಬಿಟ್ಟು ಅಲ್ಲೇ ಕ್ಲಿಯರ್ ಆಮೇಲೆ ಬೇಕಾದ್ರೆ ತುಂಬೋದು. ಓಕೆ, ಥ್ಯಾಂಕ್ ಯು.